ಬಹಳ ದೊಡ್ಡ ಒಂದು ಚರ್ಚೆ ನಡೀತಾ ಇದೆ. ಅದು ನನ್ನ ಗಮನಕ್ಕೂ ಕೂಡ ಬಂದಿದ್ದಾವೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಡುತ್ತೇನೆ. ಇವರು ಬಂದ ಮೇಲೆ ಆ ಇಲಾಖೆಗಳಲ್ಲಿ ಏನೇನು ಬದಲಾವಣೆ ಆಗಿದ್ದಾವೆ ಬರೀ ಮಾತಷ್ಟ. ಇಡೀ ಸಂಪುಟ ಸಚಿವದಲ್ಲಿ ಇರತಕ್ಕಂಥದ್ದಲ್ಲಿ ದೊಡ್ಡ ದುರಹಂಕಾರಿ ಸಾಧು ಸಂತರು, ಸ್ವಾಮೀಜಿಗಳು, ಹಿರಿಯೋರು, ಸಮಾಜದವರು ಯಾವುದೂ ಭಾವನೆಯನ್ನು ಇಲ್ಲದೆ ಇದೇ ರೀತಿಯಲ್ಲಿ ಉದ್ದಟತನದ ಮಾತುಗಳನ್ನು ಆಡಿ ತನ್ನ ಸ್ಥಾನಕ್ಕೆ ಅವರ ವೈಯಕ್ತಿಕಕ್ಕೆ ಏನೂ ಇಲ್ಲ, ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸ್ಥಾನಕ್ಕಾದರೂ ಕೂಡ ಒಂದು ಬೆಲೆ ಕೊಡಬೇಕಿತ್ತು. ಪದೇ ಪದೇ ಈ ರೀತಿಯಲ್ಲಿ ಯಾವೊಬ್ಬ ಸ್ವಾಮೀಜಿಗಳಿಗೂ ನೀವು ಮರ್ಯಾದೆ ಕೊಡೋದಿಲ್ಲ. ಆದ್ದರಿಂದ ಒಬ್ಬ ಮಂತ್ರಿ ಆಗೋದಕ್ಕಾತ ಲಾಯಕ್ಕಿಲ್ಲ. ಕೂಡಲೇ ಮತ್ತೆ ಈಗಾಗಲೇ ಕೇಸುಗಳು ಚೆಕ್ ಬೌನ್ಸ್ ಕೇಸು ದಂಡ ಕೂಡ ಆಗಿದ್ದಾವೆ. ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ರಾಜೀನಾಮೆಯನ್ನು ಕೊಟ್ಟರು, ಜೈಲಿಗೆ ಹೋಗಿದ್ರು. ಯಾವುದಕ್ಕೋಸ್ಕರ ಹೋಗಿದೆ? ಚೆಕ್ ಕೇಸಲ್ಲಿ ಹೋಗಿರೋದು, ಬೇರೆ ಯಾವ ಕೇಸಲ್ಲೂ ಅಲ್ಲ. ಆದ್ದರಿಂದ ಅವರ ರಾಜಿ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ನಮ್ಮ ಸಮುದಾಯದಲ್ಲಿ ಆ ಪಕ್ಷದಲ್ಲಿ ಇನ್ನೊಂದು 5 ಜನ ಇದ್ದಾರೆ, ಯೋಗ್ಯವಾದ ವ್ಯಕ್ತಿಗಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣನವರಿದ್ದಾರೆ, ಅದೇ ರೀತಿಯಲ್ಲಿ HR ಗವಿಯಪ್ಪನವರಿದ್ದಾರೆ, BK ಹರಿಪ್ರಸಾದ್ ಅವರಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಯಾರಿಗಾದರೂ ಸರ್ಕಾರಕ್ಕೆ ಬೇಕಾದವ್ರು ನೋಡಿಕೊಂಡು ಮಂತ್ರಿ ಮಾಡಿದಂದರೆ ಉಚಿತ. ಅದನ್ನು ಬಿಟ್ಟು ಸ್ವಾಮೀಜಿ ಅಂದರೆ ಈತನಿಗೇನೋ ಪರ್ಮಿಷನ್ ಕೊಟ್ಟಿದೆಯಾ ಬರೆದು ಕೊಡೋಕ್ಕೆ, ಪರವಾನಿಗೆ ಕೊಡೋದಕ್ಕೆ. ಹಾಗಾಗಿ ಇದೆಲ್ಲ ನಡೆಯೋದಿಲ್ಲ. ಇದೊಂದೇ ಚೆಕ್ ಕೇಸು. ಮುಂದಿನ ದಿನಗಳ ಸಾಕಷ್ಟು ಕೂಡ ಬರಲಿದೆ, ಅದೆಲ್ಲ ನಾವು ಕಾಯ್ತಾ ಇದ್ದೀವಿ. ಆದ್ದರಿಂದ ಈ ರೀತಿಯಲ್ಲಿ ನಮ್ಮ ಮೇಲೆ ವೈಯಕ್ತಿಕ ಟೀಕೆಗಳನ್ನು ಮಾಡೋದಕ್ಕಿಂತ ಮೊನ್ನೆ ಬೆಂಗಳೂರಲ್ಲಿ ಒಂದು ಸಂಘದ ಸಮಾವೇಶವನ್ನು ಮಾಡಿದರು. ಇದೇ ಮಧು ಬಂಗಾರಪ್ಪನವರು ಆ ನೇತೃತ್ವದಲ್ಲಿ ಆ ಸಮಾವೇಶವನ್ನು ಮಾಡಿದರು. ಆ ಸಮಾವೇಶಕ್ಕೆ ರಾಜ್ಯದ ಮಂತ್ರಿಗಳಾಗಿರತಕ್ಕಂಥ 5 ಜನರ ಕಡೆಯಿಂದ ದುಡ್ಡು ತೆಗೆದುಕೊಂಡಿದ್ದಾರೆ. 5 ಜನ ಮಂತ್ರಿಗಳಿಂದ 6 ಜನ ಕೊಡಕ್ಕೆ ಬಂದರು. ಒಬ್ಬರು ಅದು ಲಿಂಗಾಯತ ಸಮುದಾಯದ ಮಂತ್ರಿಗಳಾಗಿದ್ದರಿಂದ ಬೇಡ ಅಂತ ಹೇಳಿದರು. 5 ಜನದ ಮಂತ್ರಿಗಳ ಕಡೆಯಿಂದ ದುಡ್ಡು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ದುಡ್ಡು ತಗೊಂಡಿಲ್ಲ ಅಂತಂತ ಧರ್ಮಸ್ಥಳ ಬಂದು ಪ್ರಮಾಣ ಮಾಡಲಿ, ನಾವು 5 ಜನದ ಹೆಸರು ಹೇಳುತ್ತೇವೆ, ನಾವು ಎಷ್ಟು ಅಮೌಂಟ್ ಕೂಡ ಕೊಟ್ಟಿದೆ ಎಂದು ಕೂಡ ಹೇಳುತ್ತೇವೆ. ಆದ್ದರಿಂದ ಇದೆಲ್ಲವನ್ನೆಯೂ ಕೂಡ ಈ ರೀತಿಯಲ್ಲಿ ಸಮಾಜದಲ್ಲಿ ಗೊಂದಲುಂಟು ಮಾಡಿ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿ ಈ ರೀತಿಯಲ್ಲಿ ಮಾಡತಕ್ಕಂಥದ್ದು ಮಧು ಬಂಗಾರಪ್ಪನವ್ರಿಗೆ ಭೂಷಣವಲ್ಲ. ಏನು ಸ್ಥಾನಮಾನವನ್ನು ಸಿಕ್ಕಿದೆ ಅದು ಉಳಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಬೇಕಿತ್ತು. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತಾ ಇದ್ದೇನೆ. ಏನು ಕಾರ್ಯಕ್ರಮಕ್ಕೆ ಏನು ದುಡ್ಡು ಎಷ್ಟು? ಅದೇ ಮೊನ್ನೆ ಪ್ರದೇಶ ಈಡಿಗ ಸಂಘದವರದೊಂದು ಕಾರ್ಯಕ್ರಮ ಮಾಡಿದ್ದಾರೆ.